ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಮತ್ತು ಬೇರೆ ಏನು ಕಾಯಿಲೆ ಇರೋರ್ಗೂ ಇದು ಇರುತ್ತೆ. ನಾರ್ಮಲ್ ಆಗಿ ಫ್ಯಾಟಿ ಲಿವರು ಇರುತ್ತೆ. ಇದು ಫ್ಯಾಟಿ ಲಿವರ್ಗೆ ನೀವು ಭಯ ಪಡಬೇಕಾದ್ರೆ, ಯಾಕಂದರೆ ಭಯ ತೋರಿಸ್ತಾರೆ. ಯಾಕಂದರೆ ನಾವು ಭಯ ತೋರಿಸೋ ಏನಂದರೆ ಇದು ಹೆಚ್ಚಿಗೆ ಆಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಕರೆಕ್ಟು. ಮತ್ತು ನಾವು ಸರಿಯಾಗಿ ಇಟ್ಬಿಟ್ರೆ ಈ ಪ್ರಾಬ್ಲಮ್ ಬರಲ್ಲ. ಇದು ನೀವು ರೆಗ್ಯುಲರ್ ಆಗಿ ಇದು ಮಾಡೋಕ್ಕೆ ಹೋದರೆ ನಮ್ಮದು ಫ್ಯಾಟಿ ಲಿವರ್ ಸರಿ ಹೋಗುತ್ತೆ. ದಿವಸ ಊಟ ಮಾಡಿದ ತಕ್ಷಣ 3 ಟೈಮ್ ಊಟ ಮಾಡ್ತೀರಾ, 4 ಟೈಮ್ ಊಟ ಮಾಡ್ತೀರೋ, ಎಷ್ಟು ಟೈಮ್ ಊಟ ಮಾಡ್ತೀರೋ ಆ ಟೈಮ್ನಲ್ಲಿ ಒಂದು ಅರ್ಧ ಸ್ಪೂನ್ ತಗೊಂಡು ಬಾಯಿನಲ್ಲಿ ಹಾಕೊಳ್ಳಿ. ಈ ಲಿವರ್ ಇದೆಯಲ್ಲ, ಲಿವರು 95% ಡ್ಯಾಮೇಜ್ ಆಗಿದ್ರೂ ಅದು ಕೆಲಸ ಮಾಡ್ತಾನೆ ಇರ್ತದೆ. ಲಿವರಲ್ಲಿ ಫ್ಯಾಟ್ ಇದೆ ನಿಮಗೆ ಅಂತ ಹೇಳ್ಬಿಡ್ತಾರೆ ಡಾಕ್ಟ್ರು. ಅದರಿಂದ ಭಯ ಅಂದರೆ ಅದು ಗೊತ್ತೂ ಆಗಲ್ಲ, ಹೇಗೆ ಶುರುವಾಗುತ್ತೆ ಅಂತಲೂ ಗೊತ್ತಾಗಲ್ಲ, ಯಾವ ಕಾರಣಕ್ಕೆ ಬರುತ್ತೆ ಅಂತಲೂ ಗೊತ್ತಾಗಲ್ಲ. ಇದು ಶುರುವಾಗೋದು ಹೇಗೆ ಸರ್? ಕಾರಣ ಏನು, ಹೆಂಗೆ ಶುರುವಾಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ? ಮತ್ತು ಅದಕ್ಕೆ ಪರಿಹಾರ ಏನು ಸರ್ ಫ್ಯಾಟಿ ಲಿವರ್ಗೆ? ಈ ಫ್ಯಾಟಿ ಲಿವರ್ಗೋಸ್ಕರ ಯಾರು ಹೋಗಲ್ಲ. ಹೌದು, ಯಾವುದೋ ಒಂದು ಟೆಸ್ಟ್ ಮಾಡೋಕೆ ಹೋಗ್ತಾರೆ. ಅವರು ಸ್ಕ್ಯಾನ್ ಮಾಡಿ ಹೇಳುವಾಗ ಸರ್ ನಿಮಗೆ ಗ್ರೇಡ್ 2 ಇದೆ ಅಂತಾರೆ, ಗ್ರೇಡ್ 1 ಅಂದ್ಬಿಡ್ತಾರೆ. ಫ್ಯಾಟಿ ಲಿವರ್. ಫ್ಯಾಟಿ ಅಂದರೆ ಏನು? ಫ್ಯಾಟ್ ಟಿ ಅಲ್ವಾ? ಅಂದರೆ ಕೊಲೆಸ್ಟ್ರಾಲು ಜಾಸ್ತಿ ಅದ ಮೇಲೆ ಇದಾಗಿರೋದು. ಆಯಿತು. ಅದು ಏನಾಗುತ್ತೆ ಅಂದರೆ ಇಟ್ ಇಸ್ ಸ್ವೆಲ್ಡ್. ಹಾಗಾದರೆ ಲಿವರ್ ಏನಾಗುತ್ತೆ ಅಂದರೆ ಸ್ವಲ್ಪ ಹೆಚ್ಚಿಗೆ ಕಾಣುತ್ತೆ, ದೊಡ್ಡದಾಗಿ ಕಾಣುತ್ತೆ ಅದು. ಸೊ ಇದರಿಂದ ಏನಾಗುತ್ತೆ ನೋಡಿ, ನೀವು ಕೆಲಸ ಮಾಡ್ತೀರಾ, ನೀವು ಕೆಲಸ ಮಾಡೋದ ಮೇಲೆ ನೀವು ಮೇಲೆ 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 ಯಾರೋ ಒಂದು ಬಂದು ಕೂತ್ಕೊಂಡಿದ್ರೆ ಏನಾಗುತ್ತೆ? ಕೆಲಸ ಮಾಡೋಕ್ಕಾಗಲ್ಲ, ಅವ್ರಿಗೆ ಉಸಿರಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಆ ಥರ ತಾನೆ ಈ ಲಿವರೂ ಹಾಗೆ. ಲಿವರ್ ಫಸ್ಟು ಹೆಂಗಿದ್ರು ನಾವು ಮಾಡುವ ಎಲ್ಲ ಊಟನೂ ಎಲ್ಲದಕ್ಕೂ ಬೈಲು ಅದೇ ಉತ್ಪತ್ತಿ ಮಾಡುತ್ತೆ. ಕೊಲೆಸ್ಟ್ರಾಲು ಅದೇ ಉತ್ಪತ್ತಿ ಮಾಡೋದು, ಇದರಲ್ಲಿ ಗ್ಲುಕೋಸು ಅದನ್ನೇ ಉತ್ಪತ್ತಿ ಮಾಡೋದು, ಎಲ್ಲ ಮಿನರಲ್ಸು ಅದನ್ನೇ ಉತ್ಪತ್ತಿ ಮಾಡೋದು. ಈ ಮಾಡ್ತಾ ಈ ಕೊಲೆಸ್ಟ್ರಾಲು ನಾವು ಹೇಳ್ತೀವಿ, ನಾವು ತಾನೇ ನಾವು ನೈಟು 12 o'clock ಮಲಗೋದು, ನೈಟು 2 o'clock ಊಟ ಮಾಡೋದು. ಈ ಥರ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಕೊಬ್ಬಿನಾಂಶ ಡಿಟಾಕ್ಸಿಫೈ ಆಗೋದಕ್ಕೆ ಬದಲಾಗಿ ಅದನ್ನಲ್ಲೇ ಸೇರಿಕೊಳ್ಳುತ್ತೆ. ಗೊತ್ತಾಯ್ತಾ? ಫಸ್ಟು ಇದು ಲೈಫ್ ಸ್ಟೈಲಿಂದಾನೇ ಬರೋದು. ಅವಾಗ ಏನಾಗುತ್ತೆ, ಅದು ಸೇರಿಕೊಳ್ಳುವ ಅದರಲ್ಲಿ ಅದು ಫುಲ್ ಸುತ್ತಿ ನಿಂತ್ಕೊಂಡ್ಬಿಡುತ್ತೆ, ಅದು ಊತ ಬಂದುಬಿಡುತ್ತೆ ಆ ಥರ. ಓಕೆ. ಇವಾಗ ಅದು ಡಿಪೆಂಡಿಂಗ್ ಅಪಾನ್ ದ ಫ್ಯಾಟ್ ಮೇಲೆ ಇದು ಹೆಚ್ಚಿಗೆ ಗ್ರೇಡ್ 1 ಗ್ರೇಡ್ 2 ಅಂತ ಅವರು ಹೇಳೋದು. ಏನಿದ್ರು ಪರವಾಗಿಲ್ಲ ಬಿಡಿ, ಲೈಟ್ ಫುಲ್ಲ ನಾವು ಜಾಲಿಗಿರೋಣ, ಮತ್ತೆ ಬೆಳಗ್ಗೆ ಮಲ್ಗೋಣ ಅಂತ ಹೇಳಿ ಈ ಥರ ಲಕ್ಸುರಿಯಸ್ ಲೈಫು. ಅದು ಏನು ಬೇಕಾದ್ರೂ ತಿನ್ನುವುದು ನೈಟ್ ಅಂದ್ರೆ ಇಟ್ಸ್ ಎ ಡಿಟಾಕ್ಸಿಫೈಡ್ ಟೈಮ್ ಫಾರ್ ದ ಕಾಲ್ ಬ್ಲಾಡರ್ ಆ್ಯಂಡ್ ಲಿವರ್. ಆ ಟೈಮ್ಗೆ 100% ನಾವು ಮಲಗಲೇಬೇಕು. ಆಮೇಲೆ ಬೇರೆ ಬೇರೆ ಕಾಯಿಲೆ ಇರುವವರು, ಈಗ ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಮತ್ತು ಬೇರೆ ಏನು ಕಾಯಿಲೆ ಇರೋರ್ಗೂ ಇದು ಇರುತ್ತೆ. ನಾರ್ಮಲ್ ಆಗಿ ಫ್ಯಾಟಿ ಲಿವರು ಇರುತ್ತೆ. ಇದು ಮೆಟಾಪಾಲಿಸಮ್ ಅಂದರೆ ನಮ್ಮ ಜೀರ್ಣಶಕ್ತಿ ಇದೆಯಲ್ಲ, ಅದು ಸರಿ ಇಲ್ಲಾದ್ರೂ ಇದು ಆಗುತ್ತೆ. ಹಾಗಂದರೆ ಈ ಫ್ಯಾಟಿ ಲಿವರು ನಮಗೇನು ತೊಂದರೆ ಏನು ಜಾಸ್ತಿ ಕೊಡಲ್ಲ, ಹೋಗ್ತಾ ಜಾಸ್ತಿ ತೊಂದರೆ ಕೊಡುತ್ತೆ. ಯಾಕಂದರೆ ನಿಮ್ಮ ಲಿವರು ಈ ಥರ ಬಿಟ್ಬಿಟ್ರೆ ಲಿವರನ್ನು ಡ್ಯಾಮೇಜ್ ಆಗುತ್ತೆ. ಲಿವರು ಡ್ಯಾಮೇಜ್ ಆಗೋಂದರೆ ಆಲ್ಕೋಹಾಲ್ ಕುಡಿಯೋರು ಇದ್ದಾರೆ, ಅವ್ರಿಗೆ ಮೆಟಾಪಾಲಿಸಮ್ ಸರಿ ವರ್ಕ್ ಆಗಲ್ಲ, ಮತ್ತು ಇದು ಲಿವರ್ ಸರಿಯಾಗಿ ಫಂಕ್ಷನ್ ಆಗಲ್ಲ ಅಂದರೆ ಮೆಟಾಪಾಲಿಸಮ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಫ್ಯಾಟಿ ಲಿವರ್ ಬರುತ್ತೆ. ಇದು ಬ್ಯೂಟಿ ಆಫ್ ಕ್ರಿಯೇಷನ್ ಏನಂದರೆ ಈ ಲಿವರ್ ಇದೆಯಲ್ಲ, ಲಿವರು 95% ಡ್ಯಾಮೇಜ್ ಆಗಿದ್ರೂ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಹಾಗೆ ಕುಡಿಯೋರೆಲ್ಲ ಹೇಳೋದು, ನಾನು ಎಷ್ಟು ವರ್ಷದಿಂದ ಕುಡಿದೆ ನನಗೆ ಏನಾಗಲ್ಲ ಅಂತಾರೆ. ಅದು 5% ಇರುವ ತನಕ ಕೆಲಸ ಮಾಡುತ್ತೆ. ಇವಾಗ ಅದನ್ನು ಹೆಂಗೆ ಸರಿ ಮಾಡುವುದು? ಇದರಲ್ಲಿ ಶಾಪ್ನಲ್ಲಿ ಒಂದು ಚೂರ್ಣ ಸಿಗುತ್ತೆ, ಅಷ್ಟಚೂರ್ಣ ಅಂತ. ಅಷ್ಟಚೂರ್ಣ ಅಂದರೆ 8 ಇದು ಮಿಕ್ಸ್ ಆಗಿರೋದು. ಆಯಿತಾ? ಅದನ್ನು ಏನು ಮಾಡಬೇಕು, ತೊಗೊಂಡು ಬಂದು ನೀವೇ ಮನೇಲಿ ಕೂಡ ಮಾಡ್ಕೋಬೋದು. ಅದು ಮಾಡೋಕ್ಕೆ ಕಷ್ಟ ಇರುತ್ತೆ, ನೀವು ಮಾಡಲ್ಲ, ಅಂಗಡಿಯಲ್ಲಿ ಸಿಗುತ್ತೆ, ತೊಗೊಂಬಿಡಿ. ದಿವಸ ಊಟ ಮಾಡಿದ ತಕ್ಷಣ 3 ಟೈಮ್ ಊಟ ಮಾಡ್ತೀರಾ, 4 ಟೈಮ್ ಊಟ ಮಾಡ್ತೀರೋ, ಎಷ್ಟು ಟೈಮ್ ಊಟ ಮಾಡ್ತೀರೋ ಆ ಟೈಮ್ನಲ್ಲಿ, ನನ್ನ ಪರವಾಗಿ 2 ಟೈಮು, ನೀವು ಎಷ್ಟು ಟೈಮ್ ಊಟ ಮಾಡ್ತೀರೋ ಮಾಡಿ ಒಂದು ಅರ್ಧ ಸ್ಪೂನ್ ತಗೊಂಡು ಬಾಯಿನಲ್ಲಿ ಹಾಕೊಳ್ಳಿ ಅಷ್ಟೇ ಚೂರ್ಣ. ಅದು ಏನಾಗುತ್ತೆ ಅಂದರೆ ಅದು ಬಾಯಿನ ಸಲಹೆ ಮೂಲಕ ಹಂಗೇ ಒಳಗೆ ಹೋಗೋದು ಏನು ಮಾಡುತ್ತೆ ಅಂದರೆ ನಮ್ಮದು ಮೆಟಾಪಾಲಿಸಮನ್ನು ಇಂಪ್ರೂವ್ ಮಾಡುತ್ತೆ. ಆವಾಗ ಅದು ಏನಾಗುತ್ತೆ, ದರ್ ಇಸ್ ನೋ ಚಾನ್ಸ್ ಫಾರ್ ದ ಫ್ಯಾಟಿ ಲಿವರ್. ಅದು ಏನಾಗುತ್ತೆ ಒಳಗೆ ಹೋಗ್ತಾ ಅದು ದಿವಸ ರೆಗ್ಯುಲರಾಗಿ ತಗೊಳ್ತಾ ಅದು ಏನಾಗುತ್ತೆ ಅಂದರೆ ನಮ್ಮದು ಜೀರ್ಣಶಕ್ತಿನ ಜಾಸ್ತಿ ಮಾಡೋದ್ರಿಂದ ನಮಗೆ ಆ ಫ್ಯಾಟಿ ಲಿವರು ಇರುವುದನ್ನು ನಮಗೇನಾಗುತ್ತೆ ಸ್ವಲ್ಪ ತೊಳೆದು ಅದು ಸರಿ ಹೋಗುತ್ತೆ. ಆಮೇಲೆ ಸ್ವಲ್ಪ ಬೇಕಾದ್ರೆ ಒಂದು ಅರ್ಧ ಲೋಟ ಬಿಸಿ ನೀರು ಕುಡಿದು ಬಿಟ್ರೆ ದೆನ್ ಇಟ್ ವಿಲ್ ಬಿ ವೆರಿ ನೈಸ್. ಫ್ಯಾಟಿ ಲಿವರ್ಗೆ ನೀವು ಭಯ ಪಡಬೇಕಾದ್ರೆ, ಯಾಕಂದರೆ ಭಯ ತೋರಿಸ್ತಾರೆ. ಯಾಕಂದರೆ ನಾವು ಭಯ ತೋರಿಸೋ ಏನಂದರೆ ಇದು ಹೆಚ್ಚಿಗೆ ಆಗಿಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಕರೆಕ್ಟು. ಮತ್ತು ನಾವು ಸರಿಯಾಗಿ ಇಟ್ಬಿಟ್ರೆ ಈ ಪ್ರಾಬ್ಲಮ್ ಬರಲ್ಲ. ಇದು ತಗೊಳ್ಳಿ ಸಾಕು.
ಇದು ತಗೊಂಡ್ರೆ ಸಾಕು. ಅಷ್ಟ ಚೂರ್ಣನ ಒಂದು ಅರ್ಧ ಸ್ಪೂನ್ ಬಾಯಿಗೆ ಹಾಕೊಂಡು ಊಟ ಎಷ್ಟು ಸರಿ ಮಾಡ್ತೀರ ಅಷ್ಟು ಊಟ ಆದಮೇಲೆ ಆಮೇಲೆ ಅದನ್ನ ಸ್ವಲ್ಪ ಹಾಗೆ ರಸನ ನುಂಗ್ಕೊಂಡಿದ್ದು ಆಮೇಲೆ ಒಂದು ಲೋಟ ಬಿಸಿ ನೀರನ್ನ ಕುಡಿಬೇಕು. ಹೌದು. ನೋಡಿ ಆಮೇಲೆ ನೆಕ್ಸ್ಟ್ ಒಂದು ಮುದ್ರಾ ಇದೆ, ದಟ್ ಈಸ್ ಸೂರ್ಯ ಮುದ್ರಾ. ಸೂರ್ಯ ಮುದ್ರಾ ನೋಡಿ, ಸೂರ್ಯ ಮುದ್ರಾ. ಈ ರಿಂಗ್ ಫಿಂಗರ್ ಇದೆಯಲ್ಲ, ಹಿಂಗೆ ಇಟ್ಕೊಂಡ್ರೆ ರಿಂಗ್ ಫಿಂಗರ್ನ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಫಸ್ಟ್ ಇದರಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಮಾಡಿದ್ರೆ ಇದು ಏನಾಗುತ್ತೆ, ಇದು ಸೂರ್ಯ ಮುದ್ರಾ. ಸೂರ್ಯ ಮುದ್ರೆ ಅಂದರೆ ಏನೇನು ನಮ್ಮ ಮೈನಲ್ಲಿ ಇರುವ, ಸೂರ್ಯ ಅಂದರೆ ಏನು, ಇಸ್ ಅ ಹೀಟ್. ಸೂರ್ಯ ಅಂದರೆ ಏನು ಮಾಡುತ್ತೆ ಅಂದರೆ ಇಟ್ ಇಸ್ ಬರ್ನ್. ಅದು ಏನು ಮಾಡುತ್ತೆ, ನಮ್ದು ಒಳಗೆ ಏನೇನು ಇದೆಯೋ ಎಲ್ಲತ್ತಿನ ಏನು ಮಾಡುತ್ತೆ, ಬರ್ನ್ ಮಾಡುತ್ತೆ. ಸೊ ಇದು ಸೂರ್ಯ ಮುದ್ರಾ. ಇದು ಏನು ಮಾಡೋದು, ನೀವು ರೆಗ್ಯುಲರ್ ಆಗಿ ಇದು ಮಾಡಕ್ಕೆ ಹೋದರೆ ನಮ್ಮದು ಫ್ಯಾಟಿ ಲಿವರ್ ಸರಿ ಹೋಗುತ್ತೆ. ಸರಿನಾ? ಏನು ನೀವು ಭಯಪಡೋಕೆ ಏನಿಲ್ಲ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಸಾಕು. ಈ ತರಕಾರಿಯಲ್ಲಿ ನೀವು ತೊಂಡೆಕಾಯಿ, ಫ್ಯಾಟಿ ಲಿವರ್, ತೊಂಡೆಕಾಯಿ ಅಂದರೆ ಇದು ಎಲ್ಲ ಏನೇನು ಗೊಬ್ಬಿನಾಂಶ ಇರುತ್ತೆ ಅದೆಲ್ಲ ಸರಿ ಮಾಡುತ್ತೆ. ಆಮೇಲೆ ನೀವು ಇದು ಕ್ಲಿಯರ್ ಮಾಡಬೇಕಂದ್ರೆ ನೀವು ಅದು ಬ್ಲಡ್ಡು ಮತ್ತು ಇದೆಲ್ಲ pH ಚೇಂಜ್ ಮಾಡಬೇಕಂದ್ರೆ ಬೂದು ಕುಂಬಳಕಾಯಿ ಮತ್ತು ಪಡವಲಕಾಯಿ ಸ್ವಲ್ಪ ಜೀರಿಗೆ ಹಾಕಿ ರುಬ್ಬಿ ಒಂದು 30 ml to 50 ml ತೊಗೋಬೋದು. ಅದನ್ನ ರುಬ್ಬಿ ಬೀಜ ತಿರುಳು ಎಲ್ಲ ಇರಬೇಕು ಬೂದುಗುಂಬಳಕಾಯಲ್ಲಿ, ಅದನ್ನ ಕಟ್ ಮಾಡಿ ರುಬ್ಬಿ ಅದರ ರಸನ ತಗೊಂಡು ಕುಡಿಬೋದು. ಆಯ್ತಾ? ಆಮೇಲೆ ನೀವು ಸಿಹಿ ಕುಂಬಳಕಾಯಿ ಮತ್ತೆ ಬೆಂಡೆಕಾಯಿ, ಅದು ನಮ್ದು ಹೊಟ್ಟೆಯನ್ನ ನಾವು ಕ್ಲೀನ್ ಮಾಡುತ್ತೆ, ಜೀರ್ಣ ಇದು ಮಾಡೋಕ್ಕೆ, ಗಟ್ಟಿ ಮಾಡೋಕ್ಕೆ. ಯಾಕಂದ್ರೆ ನಮ್ದು ಮಸಲ್ಸ್ ಇದೆಯಲ್ಲ ಅದೆಲ್ಲ ಕರೆಕ್ಟಾಗಿ ಇದ್ರೇನೆ ನಮಗೆಲ್ಲ ಸರಿ ಹೋಗುತ್ತೆ, ಸರಿಯಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ತೊಗೋಬೇಕು. ನಾರ್ಮಲ್ ಆಗಿ ಫಂಕ್ಷನ್ ಹಾರ್ಟ್ ಪಂಪಿಂಗ್ ಎಲ್ಲ ಸರಿ ಇರಬೇಕು. ಅದಕ್ಕೋಸ್ಕರ ಅರ್ಧ ಬಾಳೆಕಾಯಿ ಇದು ರೆಗ್ಯುಲರ್ ಆಗಿ ತಗೊಂಡ್ರೆ ನಿಮಗೆ ಆರಾಮಾಗಿ ಇಟ್ಬಿಡ್ಬೋದು, ಏನು ತೊಂದರೆ ಇಲ್ಲ. ಫ್ಯಾಟಿ ಲಿವರ್ ಅನ್ನೋ ಪ್ರಾಬ್ಲಮೇ ಇರಲ್ಲ. ಇದನ್ನ ಎಷ್ಟು ದಿನ ಮಾಡಬೇಕಾಗುತ್ತೆ ಸರ್? ಮಾಡಿ ಎಷ್ಟು ದಿವಸ ನಿಮಗೆ ಸರಿ ಹೋಗ್ತಂಗ ಮಾಡಿ. ಸರಿ ಹೋಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಸರಿ ಹೋದ್ರೆ ಇನ್ನೊಂದು ಟೆಸ್ಟ್ ಮಾಡಬೇಕು. ಅದಕ್ಕೆ ನೀವು ಟೆಸ್ಟ್ ಮಾಡಕ್ಕೆ ಹೋಗಬೇಡಿ, ನಿಮಗೆ ಆರೋಗ್ಯ ಗೊತ್ತಾಗುತ್ತೆ. ಯು ವಿಲ್ ಬಿಕಮ್ ವೆರಿ ಆಕ್ಟಿವ್ ಆಗಿರ್ತೀವಿ. ಹೌದು, ಟೈರ್ಡ್ನೆಸ್ ಇರಲ್ಲ. ಮತ್ತೆ ನಿಮಗೆ ಇದು ಲಿವರ್ ಅಂದ್ರೆ ಏನಂದ್ರೆ, ಲಿವರ್ ಫಂಕ್ಷನ್ ಕಡಿಮೆ ಆಗಿಬಿಟ್ರೆ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಯು ವಿಲ್ ಬಿಕಮ್ ಲೆಥಾರ್ಜಿಕಲ್. ಹಾಗಂದ್ರೆ ಒಂದು ಸೋಮಾರಿ ಥರ ಆಗ್ಬಿಡುತ್ತೆ, ಒಂದು ಇದು ನಿದ್ರೆ ಬರೋ ತಂಗ ಇರುತ್ತೆ, ಈ ಥರ ಪ್ರಾಬ್ಲಮ್ ಆಗುತ್ತೆ. ಅದೇನು ಇಲ್ಲ, ಆಕ್ಟಿವ್ ಇದೀವಿ ಅಂತಂದ್ರೆ ಸರ್ ನಾರ್ಮಲ್ ಆಗಿದೀವಿ ಅಂತ. ಬೇಕಾದ್ರೆ ಇನ್ನು ಬೇಕಾದ್ರೆ ನೀವು ಲಿವರ್ ಡಿಟಾಕ್ಸಿಫಿಕೇಷನ್ ನಾನು ಫಸ್ಟ್ ಮುಂದೆ ಹೇಳಿದ್ದೀನಿ. ನೀವು ಈ ಥರ ಇರೋರಿಗೆ ಇದು ನಮ್ಮದು ಕೀಳನಲ್ಲಿ ಅಂತ ಕರಿತೀವಿ. ಕೀಳನಲ್ಲಿ ಕೇಳಿದ್ದೀರಾ? ಅದನ್ನು ಅದು ಲಿವರ್ 52ನಲ್ಲಿ ಬರುತ್ತಲ್ಲ, ಅದು ಒಂದು ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ನಲ್ಲಿ ಅದನ್ನು ತಗೋಬೋದು. ಕೀಳನಲ್ಲಿ ಅಂತ ಕರೀತಾರೆ. ಅದನ್ನು ಪೌಡ್ರ್ ಸಿಗುತ್ತೆ. ಪೌಡ್ರ್ ಇಲ್ಲಾಂದರೆ ನಿಮ್ಮ ಇದರಲ್ಲಿ ಸಿಗುತ್ತೆ, ಅದು ಕೂಡ ಹಂಗೆ ತೊಗೊಂಡು ಜ್ಯೂಸ್ ಮಾಡಿ ಕುಡಿಬೋದು. ಅದನ್ನು ಮಾಡ್ಬೋದು. ಇಲ್ಲಾಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಕರಿಬೇವು ಮತ್ತು ಕೊತ್ತಂಬರಿ, ಪುದೀನ, ಸ್ವಲ್ಪ ಶುಂಠಿ ಇದು ಮಾಡಿ ನೀವು ಮಾಡಿದ್ರೆ ಅದನ್ನು ಡಿಟಾಕ್ಸ್. ಅದನ್ನು 3 ರುಬ್ಬಿ ಅದರ ರಸನ ತಗೊಂಡು ಒಂದು 30 to 50 ml ಎಷ್ಟು ಇದೆಯೋ ಅಷ್ಟು ತಗೊಂಡು ಅದು ಕುಡಿದ್ರೆ ಅದು ಕೂಡ ಫ್ಯಾಟಿ ಲಿವರ್ನ ಕಮ್ಮಿ ಮಾಡುತ್ತೆ. ಇದೆಲ್ಲ ಭಯಪಡ್ಕೋಬೇಡಿ, ಇದೆಲ್ಲ ಫ್ಯಾಟಿ ಲಿವರ್ ನಮ್ಮ ಕೈಯಲ್ಲೇ ಇರೋದು. ನಾವು ಕರೆಕ್ಟಾಗಿ ಲೈಫ್ ಸ್ಟೈಲ್ ಸರಿಯಾಗಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಕರೆಕ್ಟ್ ಅಂದರೆ ಮಂಡಿ ನೋವು, ಕಣ್ಣಿನ ಪ್ರಾಬ್ಲಮ್ಮು, ಫ್ಯಾಟಿ ಲಿವರು, ಹೀಗೆ ಹಲವಾರು ಕಾಯಿಲೆಗಳ ಬಗ್ಗೆ ತುಂಬ ಸವಿವರವಾಗಿ ನಿಮ್ಮ ಹತ್ರಕ್ಕೆ ಬರೋದಲ್ಲದೆ ಮನೇಲೂ ಕೂಡ ಹೇಗೆ ಮಾಡ್ಕೋಬಹುದು ಅಂತ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದು ಸರ್. ಶುಗರು ಮೋಸ್ಟ್ ಇಂಪಾರ್ಟೆಂಟು, ಶುಗರು ಇದ್ರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ವಿವರಣೆ ನೀಡಿದ್ದೀರ ಸರ್. ತುಂಬ ಹೃದಯ ಧನ್ಯವಾದಗಳು. ಈ ಎಪಿಸೋಡ್ಸ್ನ ನೋಡಿ ಯಾರ್ಯಾರು ಏನೇನೆಲ್ಲ ಕಮೆಂಟ್ ಹಾಕ್ತಾರೆ ಅದ್ರ ಬಗ್ಗೆ ಇನ್ನು ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇದಿಷ್ಟು ಆರೋಗ್ಯದ ಸಲಹೆಗಳು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ದಯವಿಟ್ಟು ಕಥಾ ಹಂದರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.